ಎಲ್ಲ ಹೊಸ ಮುಖಗಳು ಎದುರಿಗಿದ್ದಾವೆ. ಹಳಬರಿ ಎರಡು ರಿಟೈರ್ಡ್ ಕೇಸ್ಗಳಿದ್ದಾವೆ, ಮನುಕುಲ ತಿಲಕ ಮತ್ತು ಮೋಕ್ಷೇಂದ್ರ. ಒಂದು ಸಿನಿಮಾ ಬರ್ತಾ ಇದೆ, ಅವನು ಹಳಬ ಆಗದೇ ಇಲ್ಲ. ನಾಗೇಶ ಎವರ್ಗ್ರೀನ್ ಯಂಗ್ ಮ್ಯಾನ್. ಅವನು ಹೊಸ ಸಿನಿಮಾ ಬರ್ತಾ ಇದೆ. ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಈ ಸಿನಿಮಾನ ನಿಮ್ಮದೇ ಸಿನಿಮಾ ಅಂತ ಅಂದ್ಕೊಂಡು ನಿಮ್ಮ ಹೆಗಲ ಮೇಲೆ ಹೊತ್ತು ಜನರಿಗೆ ತಲುಪಿಸಿ. ಸಿನಿಮಾ ಥಿಯೇಟ್ರಿಗೆ ಜನ ಬರುವ ಹಾಗೆ ಮಾಡುವ ದೊಡ್ಡ ಜವಾಬ್ದಾರಿ ಸಿನಿಮಾ ತಯಾರಕರಿಗಿಂತ ಈಗ ಮಾಧ್ಯಮದವ್ರ ಮೇಲಿದೆ. ಹಾಗಾಗಿ ಜುಲೈ 10ನೇ ತಾರೀಕು ಈ ರಕ್ಕಿ ಅನ್ನುವ ಸಿನಿಮಾ ಏನು ಬಿಡುಗಡೆ ಆಗ್ತಿದೆ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ, ಯಾವ ಪೂರ್ವಾಗ್ರಹವೂ ಇಲ್ಲದೆ, ಯಾವ ಪ್ರಶ್ನೆಯೂ ಇಲ್ಲದೆ ಈ ಸಿನಿಮಾಗೆ ನಿಮ್ಮ ಬೆಂಬಲ ಸದಾಕಾಲ ಇರಲಿ. ಈ ಸಿನಿಮಾದ ವಿಮರ್ಶೆ ಬರೆಯುವಾಗಲೂ ಒಂದು 4-5 ಗ್ರೇಸ್ ಮಾರ್ಕ್ ಕೊಟ್ಟೆ ವಿಮರ್ಶೆಯನ್ನು ಬರೀರಿ, ಸೊ ದಟ್ ಪ್ರೇಕ್ಷಕರು ಈ ಸಿನಿಮಾ ಹೆಚ್ಚು ಜನ ನೋಡಲಿ. ಇದು ಮೊದಲನೆಯ ಬೇಡಿಕೆ, ಮನವಿ ನಿಮ್ಮೆಲ್ಲರಿಗೆ. ಯಾಕೆಂದರೆ ಮಾಧ್ಯಮದವರಿಲ್ಲದೆ ಪ್ರೇಕ್ಷಕರು ಮತ್ತು ತಯಾರಕರ ನಡುವೆ ದೊಡ್ಡ ಸೇತುವೆ. ನೀವಿಲ್ಲದೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಸೇತುವೆ ಭದ್ರವಾಗಿದ್ದಷ್ಟು ನಿರ್ಮಾಪಕ ಮಾಡುವ ಕೆಲಸ, ವಿತರಕರು ಮಾಡುವ ಕೆಲಸ, ಪ್ರದರ್ಶಕರು ಮಾಡುವ ಕೆಲಸಕ್ಕೆ ಹೊಸ ಶಕ್ತಿ ಬರ್ತದೆ. ಒಂದು ಕುಟುಂಬದ ಹಾಗೆ ನೀವು ಈ ಕುಟುಂಬವನ್ನು ಹೊರೀತೀರಿ ಅಂತ ನಾನಾದರೂ ನಂಬಿದ್ದೀನಿ. ಇನ್ನು ಈ ಸಿನಿಮಾ ವಿಶಿಷ್ಟವಾದ ಒಂದು ಕಥೆಯನ್ನು ಬರೆದಿದ್ದಾರೆ ವೆಂಕಟ್ ಭಾರದ್ವಾಜ್ ಅವರು. ಸರಿಸುಮಾರು 2018ರಲ್ಲಿ ನನ್ನನ್ನು ಸಂಪರ್ಕ ಮಾಡಿದರು. ಒಂದು ರೌಡಿ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅವಾಗ ಕೇಳಿದರು, ಡಾನ್ ಕೆಲಸ ಪಾರ್ಟ್ರ್ ಮಾಡಬೇಕು ಅಂತ ಅವಾಗ ಕೇಳಿದರು. ಕೋವಿಡ್ಗೆ ಮುಂಚೆ, ಲಾಕ್ಡೌನ್ಗೆ ಮುಂಚೆ. ನನ್ನಲ್ಲಿ ಇವ್ರು ಯಾವ ರೌಡಿನ ಕಂಡ್ರಪ್ಪ, ನಾನು ಯಾವತ್ತು ಲಾಂಗ್ ಹಿಡ್ಕೊಂಡಿದ್ದೆ ಅಂತ ನಾನು ಅನುಮಾನಿಸಿಯೇ ಇದ್ದೆ. ಅದು ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ಆಗ ಲಾಕ್ಡೌನ್ ಕಾರಣಕ್ಕಾಗಿ ಆ ಸಿನಿಮಾ, ಆ ಕತೆ ಆಗಲಿಲ್ಲ. ಅದು ಸಂಪೂರ್ಣ ಕರಾವಳಿಯಲ್ಲಿ ಚಿತ್ರೀಕರಣ ಆಗಬೇಕಾಗಿತ್ತು. ಮುಂದೆ ಯಾವತ್ತೂ ಆಗಬಹುದು, ಆಗಲೂ ನನಗೆ ಆ ಪಾತ್ರನೇ ಕೊಡಬಹುದು ಅವರು ಅಂತ ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ 1 ವರ್ಷದ ಹಿಂದೆ ಈ ಸಿನಿಮಾದ ಕಥೆಯನ್ನು ನನಗೆ ರಂಗಶಂಕರದ ಕ್ಯಾಂಟೀನ್ನಲ್ಲಿ ಕಾಫಿ ಕುಡಿತಾ ಹೇಳಿದ್ರು. ನನಗೆ ನಂಬಿಕೆ ಬರಲಿಲ್ಲ. ಯಾವ ಸ್ಕ್ರಿಪ್ಟ್ ಕಳಿಸಿ ಸರ್ ಪೂರ್ತಿ ನೋಡೋಣ, ನೀವೇನೋ ಕಾಗೆ ಹಾರಿಸ್ತಾ ಇದ್ದೀರಿ ಅಂತ ಅಂದೆ. ಸ್ಕ್ರಿಪ್ಟ್ ಕೂಡ ಕಳಿಸಿದ್ರು ಪೂರ್ತಿಯಾಗಿ. ಆಗಲೂ ನನಗೆ ನಂಬಿಕೆ ಬರಲಿಲ್ಲ. ಫೋಟೋ ಶೂಟ್ ಮಾಡಿದ್ವಿ. ಪಾತ್ರಕ್ಕಾಗಿ ನಾನು ಏನು ಮಾಡಬಹುದು ಅನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ, ಅಂದರೆ ನಾನಿಲ್ಲಿ ನಂಬಿಕೆ ಬರಲಿಲ್ಲ ಅನ್ನುವುದು ಕತೆ ಬಗ್ಗೆನೋ ಇನ್ನೇನೋ ಅಲ್ಲ, ನನಗೆ ನಾನು ಈ ಪಾತ್ರ ಮಾಡಬಹುದಾ ಅನ್ನೋ ನಂಬಿಕೆ ಇರಲಿಲ್ಲ. ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದ್ರು ನನಗೆ ನಾನೊಬ್ಬ ಡಾನ್ ಥರ ಕಾಣಿಸ್ತಾ ಇರಲಿಲ್ಲ. ಏನೋ ಈಗಷ್ಟೇ ವೈದಿಕರ ಕರ್ಣಿಕರ ಪಾಠಶಾಲೆಯಿಂದ ಆಚೆ ಬಂದಿರೋ ಥರ ಕಾಣಿಸ್ತಾ ಇದ್ದೀನಿ. ಸೊ ಹಾಗಾಗಿ ಅನುಮಾನದಲ್ಲೇ ಇದ್ದವನಿಗೆ ಈ ಫೋಟೋ ಶೂಟ್ನಿಂದ ಒಂದು ಧೈರ್ಯ ಬಂತು. ಆ ಧೈರ್ಯದ ಜೊತೆಗೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಒಂಥರಹ ತಮಾಷೆಯಾದ ಒಬ್ಬ ಡಾನ್ನ ಪಾತ್ರವನ್ನು ಮಾಡಿದ್ದೀನಿ.